ತಾತ ಯಾರಪ್ಪ ನೀನು? ಯಾರು ಬೇಕಾಗಿತ್ತು? ಬಹಳ ಹೊಟ್ಟೆ ಸಿಗತೈತ, ಉಂಬಕ್ಕ ಎದುರು ಕೊಡ್ತೈತ. ಇನ್ನೊಂದು ಸ್ವಲ್ಪ ಹೊತ್ನಾಗ ನನ್ನ ಮೊಮ್ಮಕ್ಕಳು ಬೇರೆ ಹೊಟ್ಟೆಸ್ಕೊಂಡ್ ಬರ್ತಾವ. ಏನಪ್ಪ ಮಾಡೋಣ? ಇಲ್ಲ ಅಂತ ಮಾತ್ರ ಅನ್ಬರ್ತದ, ಹೊಟ್ಟೆ ಭಾಳ ಸಿಗತೈತಿ, ಉಂಬ ಕೊಡ್ತೈತ. ಬೇಕಾರೆ ಉಂಡೋಗಿ 5 ಸ್ಟಾರ್ ಹೋಟ್ಲಿಂದ ಏನ್ ಬೇಕಾದ್ರೆ ತಗೊಂಡ್ ಕೊಡ್ತೀನಿ ತಾತ, ಕೊಡ್ತಾತ. ಇವತ್ತೇನೋ ತಂದು ಕೊಟ್ಬಿಡ್ತೀಯಪ್ಪ, ನಾಳೆ ಮತ್ತೆ ಅದನ್ನ ಕೇಳಿದ್ರೆ ನನ್ನ ಮಕ್ಕಳಿಗೆ ಎಲ್ಲಿಂದ ತಂದು ಕೊಡ್ಲಿ? ನಾವೇನೋ ಒಂದೊಪ್ಪತ್ತು ಉಂಡ್ರೇನು, ಒಂದೊಪ್ಪತ್ತು ಉಪವಾಸ ಇದ್ರೇನು, ಹಂಗ ಕಾಲ ಕಳೆದು ಅಭ್ಯಾಸ ಐತೆ. ಆದ್ರೆ ನಿನಗೆ ಉಪವಾಸ ಇದ್ದು ಅಭ್ಯಾಸ ಇಲ್ಲ ಅನಿಸ್ತೈತೆ. ನೀನು ಉಂಡು ಹೋಗು, ನಾನು ನನ್ನ ಮೊಮ್ಮಕ್ಕಳಿಗೆ ಏನೋ ಒಂದು ಹೆಂಗ ಒಂದು ಹೇಳ್ಕೊಂತೀನಿ. ಹೋಗು ಹೋಗು. ಲೇ ತುಂಬಾ ನಕಸಂತ್ರನ್ಲೆ, ನೀವನ್ ಮನುಷ್ಯರ ರಾಕ್ಷಸರ? ತಿಂಬ ಅನ್ನ ಇವತ್ತು ಗೊತ್ತಾಯ್ತ ನಿನಗೆ ಇದ್ರ ಬೆಲೆ? ನಿನ್ನೇನೋ ಹೇಳ್ತಿದ್ದೆ. ಹಾಂ ನನ್ನ ಸ್ವಲ್ಪ ಜಲ್ದಿ ಕೊಡೋಣ. ಒಳ್ಳೆ ಟಿಫನ್ ಬೆಳಗ್ಗೆ. ಇವಾಗಲೇ ಬಂದಿರಲಿ ಅಪ್ಪ, ಇವಾಗಲೇ ಬಂದಿರಲಿ ಅಪ್ಪ. ಓಕೆ 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 ಓಕೆ. ಏಯ್ ಬರ್ಲೇ ಹೋಗೋಣ. ಲೇ ಏನ್ ಲೇ ಅಪ್ಪ ನೀನು? ಲೇಯ್ ನಿಮ್ ನಾಯಿ ಬದ್ ತೋರಿಸ್ಬಿಟ್ಟು ಬರ್ಲೇ ಹೋಗೋಣ. ಡೇಯ್ 5 ನಿಮಿಷ ಬಾಲೆ ಅಪ್ಪ, ತಿಂದೋಗ್ಬಿಡಣ. ಬಾನಕ್ ಗತಿ ಇಲ್ದ ಮಾಡ್ದಾಗ ಮಾಡ್ಬೇಡ, ಬರ್ಲೇ ಹೋಗೋಣ. ಸರ್ 5 ನಿಮಿಷ ಕುತ್ಕೊಂಡು ತಿಂದೋಗ್ಬೋದಲ್ವಾ? ಸುಮ್ಮನೆ ಊಟ ವೇಸ್ಟ್ ಆಗಲ್ವಾ? ಏಯ್ ಅವೆಲ್ಲ ಬಿಡು, ನಿನ್ ರೊಕ್ಕ ನಿನ್ ಕೊಡಿನಲ್ಲ, ನಿನ್ ನೋಡ್ಕೆ. ಏಯ್ ಬರ್ಲೇ. ಇಂಥ ಸೋ ಮಕ್ಕಳಿಂದ ಯಾವ ಅಂತ ಕಾಣಿಸ್ಕೋಬೇಕು ನಾನು. ಕೊಂಡ್ ಮುಂದೆ ನನ್ನ ಬಿಟ್ಟೋಗ್ಬೇಕಾರೆ ಅರ್ಥ ಆಗಿಲ್ಲ ನಿನ್ಗೆ? ಉಂಬಕ್ಕಿಲ್ದ ಉಪವಾಸದಿಂದ ಎಷ್ಟು ಜನ ಸಾಯ್ತಾರೆ ನೋಡಂದಾಗ ನೀನ್ ಏನಂದೆ? ಸೂಡಾನ್ ಮುಂದೆ ಕರ್ನಾಟಕವು ತಲೆ ತಗ್ಗಿಸಬೇಕಾದ ಹೃದಯ ವಿದ್ರಾವಕ ವರದಿಯದು. ಬಿಸಿಲ ನಾಡು ರಾಯಚೂರಿನಲ್ಲಿ ಅಪೌಷ್ಟಿಕತೆ ಅನ್ನುವ ಪರಮ ರಕ್ಕಸ ತಾಂಡವ ನೋಡ್ಲೇ, ಅದ್ ನೋಡೋಣ ಕಲ್ತ್ಗಲೇ. ಪುಟ್ಟ ಪುಟ್ಟ ಒಟ್ಟು ಗೂಟಲ್ದಂಗೆ ಎಷ್ಟು ಜನ ಸಾಯ್ತಾರೆ ನೋಡು. ನಿಂತಿದ್ದ ಸಮಯವದು. ಆ ಸಂದರ್ಭದಲ್ಲಿ ದೇವದುರ್ಗಕ್ಕೆ ಎಂಟ್ರಿ ಕೊಟ್ಟ TV9 ತಂಡ ಅಲ್ಲಿನ ಅಪೌಷ್ಟಿಕತೆಯ ಬಗ್ಗೆ ಮತ್ತು ಅಪೌಷ್ಟಿಕತೆಗೆ ಬಲಿಯಾದ 2 ಕಂದಮ್ಮಗಳ ಕುರಿತಾದ ವಿಸ್ತೃತ ವರದಿಯನ್ನ ಆಧರಿಸಿ ಅನ್ನ 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 ಶೀರ್ಷಿಕೆಯಡಿ TV9 ಅಭಿಯಾನವನ್ನು ಯಾವ ಕರ್ಮ ನೋಡಿ ಕಲಿಬೇಕಂಬದ್ ನನಗೇನಲ್ಲ, ನನ್ ರೊಕ್ಕ ನನ್ನ ಇಷ್ಟ. ಯಾವಾಗ್ಲೂ ಇದಾತಿ ಮಿಂಡ ಮಕ್ಕಳದು. ನಾವು ಕೂಡ ಊರ್ಬಿಟ್ಟು ಬದುಕಕ್ಕಂತ ಹೋದಾಗ ಎಷ್ಟೋ ಸಲ ತಿಂಬಕ ಅನ್ನ ಇಲ್ದಂಗೆ ಸತ್ಬಿಟ್ಟಿವಿಲಿ. ಏನ್ ಮಾಡೋದು ಇವಾಗ? ಮಚ್ಚ ಸಾಕು, ಬಾರ ಹೊಟ್ಟೆ ತುಂಬೈತೆ. ಹೌದಾ? ಆಮೇಲೆ ಬೇಕಾದ್ರೆ ನೋಡೋಣ. ಸರಿ ಸರಿ ಬಾ, ನಂಗೆ ಯಾಕೆ ಹೊಟ್ಟೆ ತುಂಬಿಟ್ಟೈತೆ. ಸಾಯಂಕಾಲ ಸ್ನಾಕ್ ಕಸದಲ್ಲಿ ಹಾಕದಿರು ಹಸಿದವರ ಪಾಲು.
ಜನಗಳು ಆ ಥರ ಅನ್ನ ವೇಸ್ಟ್ ಮಾಡೋದು ನೋಡಿದಾಗ ನಮಗೆ ಸಂಕಟ ಆಗೋದು. ಅಂಥದ್ರಾಗ ನೀನು ನಮ್ಮ ಜೊತೆಗಿದ್ದನು, ನೀನು ಹಂಗೆ ಮಾಡಿದಾಗ ನಮಗೆ ತಡ್ಕೊಂಬಕ್ಕಾಗಲಿಲ್ಲ. ಹೇಳಿದ್ರೆ ನೀನು ಕೇಳ್ತಾನೂ ಇರಲಿಲ್ಲ. ನಿನಗೆ ಹೆಂಗೆ ಅರ್ಥ ಮಾಡಿಸ್ಬೇಕಂತ ಗೊತ್ತಾಗದೆ ಈ ಥರ ಮಾಡಿದ್ವಿ. ನೀನೇ ನೋಡು, ಅದೇ ಅನ್ನ ಬೆಳೆಯಕ್ಕಂತ ಇಷ್ಟು ವಯಸ್ಸಾಗಿರೋರಿಂದ ಹಿಡ್ದು ಆ ಚಿಕ್ಕ ಮಕ್ಳವ್ರಿಗೂ ಎಷ್ಟು ಕಷ್ಟಪಡ್ತಾರೆ ಅಂತ. ನಾವು ರೈತರ ಮಕ್ಕಳೇನೆ. ಪ್ರತಿ ಸಲ ನೀ ಅನ್ನ ವೇಸ್ಟ್ ಮಾಡ್ದಾಗ್ಲೂ ನಮ್ಗೆ ಉರಿ ಬೀಸದ್ ಬದುಕು ಮಾಡೋ ನಮ್ಮ ಅಪ್ಪ ಅಮ್ಮ ನೆನಪಾಗೋರು. ಅವ್ರ ಸುಸಭ್ಯ ಅವರಿಗೆ ಬೆಲೆನೇ ಇಲ್ವಾ ಅನ್ಸೋದು. ನಿಂತಕ ರೊಕ್ಕ ಐತನ್ ಮಾತ್ರಕ್ಕೆ ಅನ್ನ ವೇಸ್ಟ್ ಮಾಡೋದು ದೊಡ್ಡ ತಪ್ಪಾಗುತ್ತೆ. ಆ ಅಧಿಕಾರನೂ ನಮ್ಗಿಲ್ಲ. ಮುಟ್ನಂತ ಮಾತು ಹೇಳ್ದೆ ಕಣಪ್ಪ. ದುಡಿಯೋ ಕೈಗಳಿಗಿಂತ ಅಣ್ಣ ಚೆಲ್ಲೋ ಕೈಗಳೇ ಭಾಳ ಆಗ್ಬಿಟ್ಟವ. ಕೊಡು, ಇವಾಗ ಅದ್ರ ತುಂಬ ಕೊಡು. ಎಷ್ಟೋ ಜೀವ ಮರುಗುತ್ತಲಿಹವು, ಹಸಿವೆಂಬ ಕ್ರಂದನ ಮುಗಿಲ ಮುಟ್ಟಿ. ಎಷ್ಟೋ ಜೀವ ಮರುಗುತ್ತಲಿಹವು, ಹಸಿವೆಂಬ ಕ್ರಂದನ ಮುಗಿಲ ಮುಟ್ಟಿ. ಅನ್ನದ ಪ್ರತಿ ಹಗುಳಿನಲ್ಲೂ ರೈತನ ಶ್ರಮ ತುಂಬಿಹುದು, ಬೆಲೆ ಕೊಡುವ ಕರ್ತವ್ಯವು ನಮದಾಗಿದೆ. ಅನ್ನದ ಪ್ರತಿ ಹಗುಳಿನಲ್ಲೂ ರೈತನ ಶ್ರಮ ತುಂಬಿಹುದು, ಬೆಲೆ ಕೊಡುವ ಕರ್ತವ್ಯವು ನಮದಾಗಿದೆ. ಸ್ನೇಹಿತರೆ, ನಾವು ಚೆಲ್ಲೋ ಅಣ್ಣನ ಉಳಿಸೋ ಪ್ರಯತ್ನ ಮಾಡಿದ್ರೆ ಎಲ್ಲೋ ಒಂದು ಕಡೆ ಎಷ್ಟೋ ಹಸಿದಂತ ಜೀವಗಳಿಗೆ ಒಂದು ಒಪ್ಪತ್ತಿನ ಊಟಕ್ಕಾದ್ರೂ ಆಗುತ್ತೆ ಅಲ್ವಾ?